ನಮಸ್ತೆ. ಈ ದಿನ ನಾನು ಎಸ್ ವಡಕ್ಪಲ್ಲಿ ವಿಶ್ವನಾಥ್ ಎಂ.ಆರ್ ಅವ್ರ ತೋಟದಲ್ಲಿ ಇದ್ದೀನಿ. ನಮಸ್ತೆ ಅಣ್ಣ. ನಮಸ್ಕಾರ ಅಣ್ಣ, ಏನು ಇದು ಬೆಳೆ ನಮ್ಮ ಫ್ಲೋರೋದಾ ಕಂಪ್ನಿಯಿಂದ ತಗೊಂಡು ಇದು 2ನೇ ತಿಂಗಳಣ್ಣ ನಾಟಿ ಮಾಡಿ ಗ್ರೋತ್ ಹೆಂಗಿದೆ? ಗ್ರೋತ್ ಒಳ್ಳೆ ಗ್ರೋತ್ ಬರ್ತಾ ಇದೆ. ಒಳ್ಳೆ ಚಿಗುರು, ಒಳ್ಳೆ ಒಂದು ಹಸಿ, ಒಳ್ಳೆ ಕಲರ್ ಈ ನಮ್ಮ ಬರ್ತಾ ಇದೆ. ಕರ್ನಾಟಕ ಫಾರ್ಮರ್ಸ್ ರೈತರಿಗೆ ಏನು ಮೆಸೇಜ್ ಕೊಡ್ತೀರಾ ಈ ಬೆಳೆ ಬಗ್ಗೆ ನೀವು? ಒಳ್ಳೆ ಕಂಪನಿ ಚೆನ್ನಾಗಿದೆ, ಹಂಗಾಗಿ ಒಳ್ಳೆ ಗಿಡ ಕೊಟ್ಟಿದ್ದಾರೆ, ಒಳ್ಳೆ ಡೆವಲಪ್ಮೆಂಟ್ ಇದೆ ಗಿಡದಲ್ಲಿ. ಅವ್ರು ಹೇಳಿರೋ ಪ್ರಕಾರ ನಡೆಸ್ಕೊಂಡ್ರೆ ರೈತರಿಗೆ ಒಳ್ಳೆ ಅನುಕೂಲ ಆಗುತ್ತೆ. ಆಮೇಲೆ ನಮ್ಮ ಕಂಪನಿಯಿಂದ ಎಕ್ಸಿಕ್ಯೂಟಿವ್ಸ್ ಮ್ಯಾನೇಜರ್ಸ್ ಬರ್ತಾ ಇದಾರಾ? ಇಲ್ಲ ನೋಡ್ತಾ ಇದ್ದಾರೆ. ನಾವು ಯಾವ ಮೇನ್ ಪ್ರಾಬ್ಲಮ್ ಇದು ಹೇಳಿದ್ರು ಬಂದು ನೋಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಾಗಿದೆ ಅನ್ನೋದನ್ನ ಬಗ್ಗೆ ಅವ್ರು ಗಮನಿಸಿ, ಆಮೇಲೆ ಇನ್ನ ಸಾವಯವ ಕೃಷಿ ಬಗ್ಗೆ ನಿಮ್ಗೆ ನಾಲೆಜ್ ಕೊಡ್ತಾ ಇದಾರಾ? ಕೊಡ್ತಾ ಇದಾರೆ. ಅಷ್ಟೇ ನೋಡಿ, ಈ ರೀತಿ ಎಲ್ಲ ರೈತರು ಇನ್ನೂ ಲೇಟ್ ಮಾಡ್ಕೋಬೇಡಿ, ಸುಮ್ಮನೆ ಕನ್ಫ್ಯೂಸ್ ಆಗಬೇಡಿ. ಇದು ಪ್ರಾಜೆಕ್ಟು ಮಾರ್ಚಲ್ಲಿ ಎಂಡ್ ಆಗ್ತಾ ಇದೆ. ಎಸ್ ವಡಕ್ಪಲ್ಲಿ ನಿಯರ್ ಬೈ ಇರೋದು ಯಾರನ್ನ ಫಾರ್ಮರ್ಸ್ ಇದ್ದರೆ 1 ಎಕರೆಗೆ ಹಾಕ್ಕೊಳ್ಳಿ. ಒಂದು ಮನೆಯಲ್ಲಿ ಒಂದು DC, ಒಂದು IAS ಆಫೀಸರ್ ಇದ್ದಂಗೆ ಆ ರೀತಿ ಪೇಮೆಂಟ್ ಆಗ್ತಾಯಿದೆ ನಿಮಗೆ. ಯಾಕಂದರೆ ಇದು ಪದೇ ಪದೇ ಅವಕಾಶ ಬರಲ್ಲ ಅಣ್ಣ. ಯಾರನ್ನ ಇದ್ದರೆ ಹಾಕ್ಕೊಂಡು 1 ಎಕರೆಗೆ ಹಾಕ್ಕೊಳ್ಳಿ. ದೇವರು ನಿಮಗೆಲ್ಲ ಒಳ್ಳೆಯದಾಗಲಿ, ಒಳ್ಳೆ ಆದಾಯ ಆಗ್ತದೆ ಅಂತ ಹೇಳ್ತಾ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ತೆ.